ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ಸ್ಕೂಬಕ್ಕೆಲ್ಲ ಹೋಗಿ ಬಂದಿದ್ದೆ. ನಿಮ್ಗೆ ಮತ್ತು ಮುಂದೆ ಇನ್ಫಾರ್ಮೇಷನ್ ಎಲ್ಲ ಬತ್ಕಣಿ ಯಾವ ಥರದ್ದೆಲ್ಲ ಇತ್ತು ನಿಮಗೆ. ಮತ್ತು ಅಲ್ಲಿ ಹೋಯ್ಕಂದಿದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬತ್ತ. ಆ ನಂಬರಾಗಿ ನೀವು ಕೇಳಿ ಪ್ರೈಸ್ ಯಾವ ಥರ ಮತ್ತು ಎಷ್ಟೊತ್ತಿಗೆ ಬರ್ಕತ್ ನೀವು ಬಂದರೆ ಅದೆಲ್ಲ ಕೇಳ್ಕತ್ತ. ಅದ್ರಗೋಸ್ಕರ ಈ ನಂಬರಾಗಿ ಕೇಳಿ ನೀವು. ಮತ್ತು ಮುಂದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಅವ್ರು ಕೊಡ್ತಿರ್ಕಣಿ. ಮಾತ್ರ ಸೈಕ್ ಐತೆ, ನೀವು ಕೊಂಡೆ ಗ್ಯಾರಂಟಿನೇ ಹಿಡಿದ್ರಿ. ಮುಂದೆ ಬತ್ಕಣಿ ವಿಡಿಯೋ. ನಮಸ್ತೆ ಗೆಳೆಯರೆ, ಮೆರ್ಡನ್ ಅಡ್ವೆಂಚರ್ಸ್ ಕುಂದಾಪುರ ಕೋಡಿಯಲ್ಲಿದೆ. ಇದು ಒಂದು ಸ್ಟಾರ್ಟ್ ಆಗಿಬಿಟ್ಟು 2 years ಆಯಿತು. ಇದು ಬಂದುಬಿಟ್ಟು ನಿಮ್ಮ ಉಡುಪಿಯಿಂದ 30 ಕಿಲೋಮೀಟರ್ ಆಗುತ್ತೆ, ಮುರುಡೇಶ್ವರದಿಂದ 30 ಕಿಲೋಮೀಟರ್ ಆಗುತ್ತೆ. ಸ್ಕೂಬಾ ಡೈವಿಂಗ್ ಸೀಸನ್ ಬಂದುಬಿಟ್ಟು ಸೆಪ್ಟೆಂಬರಿಂದ ಮೇ ತನಕ ಇದೆ. ಆ್ಯಕ್ಚುಲಿ ಮಳೆಗಾಲಕ್ಕೆ ಮಾಡೋದಿಲ್ಲ ನಾವು. ಇದು ಮೇಯ್ನ್ಲಿ ಲೊಕೇಟೆಡ್ ಬಂದಿತ್ತು ಕುಂದಾಪುರದಿಂದ 2 ಕಿಲೋಮೀಟರ್ ಆಗುತ್ತೆ, ಕೋಡಿ ಸೀವಾಕ್ ಹತ್ರ. ನಮ್ಮ ಆಫೀಸ್ ಬೇಕಾದ್ರೆ ನೀವು ನೋಡ್ಬೋದು. ನಮ್ಮಲ್ಲಿ ಒಬ್ಬರು ಇನ್ಸ್ಟ್ರಕ್ಟರ್, 5 ಜನ ಡೈವ್ ಮಾಸ್ಟರ್ ಇದ್ದಾರೆ, ಒಬ್ಬರು ರೆಸ್ಕ್ಯೂ ಡೈವರ್ ಇದ್ದಾರೆ. ಇವರೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಬ್ಯಾಚಲ್ಲಿ. ಮಾರ್ನಿಂಗು ನಿಮ್ಮದು 8 ಗಂಟೆಗೆ ಬಂದರೆ 9 ಗಂಟೆಗೆ ನಾವು ಡಿಪಾರ್ಚರ್ ಆಗ್ತೀವಿ. ನೀವು ಇಲ್ಲಿಂದ ಕುಂದಾಪುರದಿಂದ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ನಮ್ಮದು ಲೊಕೇಶನ್ ಗೊತ್ತಾಗುತ್ತೆ ನಿಮಗೆ. ನೀವು ಇನ್ಸ್ಟಾದಲ್ಲಿ ನಮ್ಮ ಪೇಜ್ ಇದೆ ಮೆರ್ಡನ್ ಅಡ್ವೆಂಚರ್ಸ್ ಅಂತ, ಅದನ್ನು ಬೇಕಾದರೆ ಫಾಲೋ ಮಾಡ್ಬೋದು. ಮತ್ತು ನಿಮಗೆ ವೀಡಿಯೋಸು ಫೋಟೋಸು ಏನಾದರೂ ನೋಡಬೇಕಂದ್ರೆ ನಮ್ಮ ಇನ್ಸ್ಟಾ ಫಾಲೋ ಮಾಡಿ, ಅದರಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ. ಪ್ಯಾಡಿ ಸರ್ಟಿಫೈಡ್ ಡೈವ್ ಸೆಂಟ್ರು, ಪ್ಯಾಡಿ ಸಿಂಬಲ್ ಇದೆ ನೋಡಿ, ಅಲ್ಲಿ ನೋಡ್ಬೋದು ನೀವು. ಪ್ಯಾಡಿ ಅಂದರೆ ಪ್ರೊಫೆಷ್ನಲ್ ಅಸೋಸಿಯೇಷನ್ ಆಫ್ ಡೈವಿಂಗ್ ಇನ್ಸ್ಟ್ರಕ್ಟರ್ ಅಂತ. ಇದು ಬೇಸಿಕಲಿ ಆಸ್ಟ್ರೇಲಿಯನ್ ಬೇಸ್ಡ್ ಕಂಪ್ನಿ. ಹಾಗೆ ನಮ್ಮಲ್ಲಿ ವೆರೈಟಿ ಆಫ್ ಗ್ರೂಪ್ ಆಫ್ ಫಿಶಸ್ ನೀವು ನೋಡ್ಬೋದು. ಲೈಕ್ ಆಫ್ ಫಿಶಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಗ್ರೂಪ್ ಆಫ್ ಫಿಶಸ್ಸು ಲೈಕ್ ಟೈಗರ್ ಫಿಶು, ಬನಾನಾ ಫಿಶು, ಆಮೇಲೆ ಪ್ರಾನ್ಸು. ಆಮೇಲೆ ಈ ಡೆಪ್ತ್ ಬಂದುಬಿಟ್ಟು 5 to 12 ಮೀಟರ್ಸ್ ಇರುತ್ತೆ. ನಮ್ಮದು ಆ್ಯಕ್ಚುಲಿ ಡೆಪ್ತ್ ಬಂದುಬಿಟ್ಟು 5 to 12 ಮೀಟರ್ಸ್ ಇರುತ್ತೆ. ಆಲ್ಮೋಸ್ಟ್ ವಿಸಿಬಿಲಿಟಿ ನಿಮಗೆ 5 to 12 ಮೀಟರ್ಸ್ ಇರುತ್ತೆ. ಕೆಲವು ಸತಿ ವೆದರು ಸ್ವಲ್ಪ ಚೇಂಜ್ ಆದರೆ ವಿಸಿಬಿಲಿಟಿ ಚೂರು ಆಚೆ ಆಗುತ್ತೆ, ಬಿಟ್ಟರೆ ಆಲ್ಮೋಸ್ಟ್ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಸ್ಕೂಬಾ ಡೈವಿಂಗ್ ಮೈನ್ ಇಂಟೆನ್ಷನ್ ಅಂದರೆ, ಆ್ಯಕ್ಚುಲಿ ಉದ್ದೇಶ ಏನಂದರೆ, ಸಮುದ್ರದ ಲೈಫ್ ಅಂದರೆ ಈಗ ಫಿಶ್ ಲೈಫು, ಕೋರಲ್ಸು, ಅದನ್ನೆಲ್ಲ ಪ್ರಿಸರ್ವ್ ಮಾಡೋದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಆ್ಯಕ್ಚುಲಿ ಕೆಲವರೆಲ್ಲ ಈ ಸಮುದ್ರಕ್ಕೆ ಕಸ ಬಿಸಾಕ್ತಾರೆ, ಕೆಲವರು ಬೇರೆ ಥರ ಇದು ಮಾಡ್ತಾರೆ. ಅಂದರೆ ಅದನ್ನೆಲ್ಲ ಆ್ಯಕ್ಚುಲಿ ಮಾಡಬಾರ್ದು. ಆ್ಯಕ್ಚುಲಿ ಫಿಶ್ಶು ಲೈಫು ಹಾಗೆ ಕೋರಲ್ಸು ಅದನ್ನೆಲ್ಲ ಇಂಪ್ರೂವ್ ಮಾಡಬೇಕು. ಅದು ಕೆಲವರು ಕಸ ಬಿಸಾಕ್ತಾರೆ, ಅದನ್ನೆಲ್ಲ ಇದು ಮಾಡಬೇಕು, ಹಾಕಬಾರ್ದು. ಯಾಕಂದರೆ ಆ್ಯಕ್ಚುಲಿ ಪ್ರಕೃತಿ ಉಳಿದ್ರೆ ನಾವು, ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ, ಪ್ರಕೃತಿಯಿಂದ ನಾವು. ಆ್ಯಕ್ಚುಲಿ ಪ್ರಕೃತಿನ ಉಳಿಸಿದ್ರೆ ಮುಂದೆ ಆ್ಯಕ್ಚುಲಿ ಮುಂದಿನ ಜನ್ರೇಷನ್ಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ನಮ್ಮ ಉದ್ದೇಶ. ನೋಡುವಲ್ಲ. ಹಾಂ, ಜಂಪ್. ಇವನೇ ಹೋಯ್ದ ಹೊರಗಡೆ, ನಮಗಾತಿಲ್ಯೋ, ನನ್ ಕರ್ಕೊಂಡ್ ಮನೆಗೆ ಇವನೇ ಹೋಯ್ದ ಅಂದ್ರೆ ಅಲ್ಲಿ ಎಂತ ಮತ್ತೆ ನಾವು ನಿಜ ಹೌದು. ಎಂತದ್ ಗೊತ್ತ, ಹೆದರಿಕೆ ಇತ್ತಲ್ಲ, ಮೂಗಿಗೆ ಈಗ ಉತ್ತಾಡ ಕಷ್ಟ ಆದ. ಇಲ್ಲೇ ನಾ ಬರಕ್ ಇಲ್ಲೇ ಈಗ ನಾನು ಬರ್ಲಿ, ನೀವಾಗ ವಿಡಿಯೋ ಮಾಡಕ್ಕೆ ಎಂತ ಮಾಡಕ್ಕೆ ವಿಡಿಯೋ ಮಾಡಕ್ಕೆ ನಮ್ನೆಲ್ಲ ಬಂದ್ರು ಮಾರಿ ಅವ್ರ ಇದೆಲ್ಲ ಮಾಡ್ಕೊಂಡ ನಾವತ್ತೆ ನಾನು ಮಂದಿ ಕ್ರಾಪ್ ಮಾಡಿ ನಿಂದಾಯ್ತು. ಇವರು ಇರೋಮ್ರಿ ಯಾವ್ದು ಇರ್ದೇವ್ರಿ, ಒಂದು ಎಕ್ಸ್ಪೀರಿಯನ್ಸ್. ನಂಗಂತೂ ಜೀವ ಬಾಯಿ ಬರ್ತಿತ್ತು. ಈಗ ಅವ್ರ ಪಾಪ ಮರ ಅಗಳಿಂದಾಗ ಅಯ್ಯೋ ದೇವ್ರ, ಅವ್ರು ಕೊಂಡ್ರಿ ಎದ್ರಿಗೆ ಎತ್ಕಡೆ ನಂಗೆ ಭಾತ ಬೋಲೆಲ್ಲ ಬೋಳಿತಿದ್ದವರ. ಗಿಡಯ್ಯ ಮಿಸ್ಟರ್ ಕಾರ್ವಿ ಅವರೇ ಅಲ್ಲ, ಎಂತ ಆಯ್ತು ಅವ್ರೀಗ ಸ್ನಾರ್ಕ್ಲಿಂಗ್ ಮಾಡಿ ಸಾಕಾಯ್ತಬ್ರು ಮಿಸ್ಟರ್ ಕಾರ್ವಿ ಅಣ್ಣ. ಇಲ್ಲೇ ಉಸಿರ್ತ ಕಮ್ಮಿ ಇದ್ರಕಂತಿದ್ದೆ, ನಂಗೆ ಆಗಳಿಂದ ನಿಲ್ಸ್ಕೊಂತಿದ್ದೆ. ಹುಡುಗಿಗೆಲ್ಲ ಹೋಯ್ಯ ಹೈಲ್ ಅಂದ್ರೆ ಎಲ್ಲಿ ಹೋಗ್ಬೋದ? ಅಷ್ಟು ಬಿ ಕರ್ಕೊಂಬತ್ತ ಮರ ಅಲ್ಲಿ ಹೇಳ್ತನಾಗ
ಕುಯ್ತಪ್ಪಿ ಎಲ್ಲರೂ ಹೊರ ಮೇರವೆಲ್ಲ ನಾನು ಒಬ್ಬ ಬೋಲಲ್ಲಿ ಇರುತ್ತಲ್ಲ ಕಡೆ ಅವ್ನು ಹೆಂಗ್ ವಾದ ಬರ್ತೀವ್ರೆ ಜೋದ ಅವ್ ಹೆಣ್ಮಕ್ಳೆಲ್ಲ ಹಾಡ್ತು ಮಾರ ಅದು ಯಾವ್ದು ಇರ ಮಾರ ಒಟ್ಟು ಒಂದಿನ ಹಂಗೆ ಅವ್ರು ನಾನಂತ ನಾನು ಹೇಳೋದು ತೋರ್ಸ್ತೆ ಗಾಡಿ ಎಂತ ಬೇಕಾರ ಇಲ್ಲಿ ಎದುರು ನಮ್ಗೆ ಅಂತಿಲ್ಲ ಗಿಣ ಅದು ಚೂರು ಒಂಚೂರು ತಲೆ ನತಿತ್ತು ಅಂದ್ರೆ ಸುಸ್ತೆ ಹಂಗಾಯ್ತು ಗೊತ್ತಾ ನೋಡಿ ಬಂದಲ್ಲ ಹಾಯ್ ಗಾಯ್ಸ್ ಅವರಿ ಗಾಯ್ಸ್ ನೋಡಿ ಗಾಯ್ಸ್ ಚಡ್ಡಿ ಕೋಳಿ ಕಡಾಗದ ಕಣ ಗಾಯ್ಸ್ ಸಮಸ್ಯೆ ಸಗತ್ತ ಈ ಥರ ನೀವು ಸ್ವಿಮ್ಮಿಂಗ್ ಮಾಡೋದಾರೆ ನೀವು ಸ್ಕೂಬಾ ಬರ್ಲಕ್ಕೆ ಹೋಗಿದ್ದಾರೆ ಬಂದ ಅವ್ರೆಲ್ಲರ ಮರ ನಾನು ತಕ್ಕಂತ ಬಿಡ್ತಾಯಿ ಕಣಕ ಒನ್ಕಾಯಿ ಮಾಸ್ ಮಾಡ್ತಿದ್ದು ಇಟ್ಕೋ ಇಲ್ಲ ಅಂದ್ರೆ ಅಣ್ಣ ಈಕ್ವಲೈಸ್ ಯೂಸ್ ಮಾಡ್ತೀರಾ ಎರಡು ಹಾ ಚಾಲು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂದ್ರೆ ಅಣ್ಣ ತಗೊಂಬೇಡಿ ನಿಮ್ದು ಎಕ್ಸ್ಪೀರಿಯನ್ಸ್ ಹಂಗೆ ಹೇಳ್ತೀನಿ ನಂಗೆ ಒಂಚೂರು ಜೋಶ್ ಕೊಡ್ತೀನಿ ನೀನು ನಿತ್ಕೊಂಡ್ಕಪ್ಪಿಯ ಎಂತದನ್ನ ಊರಿಗೆ ಕಂಡಿರುತ್ತೆ ಕೇಳಾಡಲು ಸ್ವಲ್ಪ ಹಂಗೆ ಇರಲಿ ಊರು ಇಷ್ಟ ಟೈಟ್ ಆದ್ರೆ ಆತ ಟೈಟ್ ಐತೆ ಕೂಡ ಟೈಟ್ ಆಗ್ತಾನ ಹೌದಾ ಈಗ 100 kg ಆಮೇಲೆ 10 kg ಬಿಡ ಆರ್ಗ್ಯಾನಿಕ್ ಚೇಂಜ್ ಎಲ್ಲ ಸಿಗ್ನೇಚರ್ ಮಾಡಿದ್ಯಲ್ಲ ಇನ್ಶೂರೆನ್ಸ್ ಇತ್ತಲ್ಲ ಎಲ್ಲ ನಮ್ದು ಎಂಥದ್ದು ಇನ್ಶೂರೆನ್ಸ್ ಇಲ್ಲಲ್ಲ ಮರ ನಾನು ಫೋಟೋ ಫಸ್ಟ್ ಒಂದು ತೋರಿಸಿ ಅಪ್ಪ ನಾನು ಎಂತಲ್ಲ ನಂಗೆ ಎಂತ ಕಷ್ಟ ಇದೆ ನಾ ಹೇಳ್ತೇನೆ ಗಿಡ ಓಕೆ ಸರ್ ಓಕೆ ನೀನು ಅದ್ರಲ್ಲಿ ನೀ ಬ್ರೀದ್ ಇನ್ ಮಾಡ್ತಾನೆ ಅದ್ರ ಒಳಗಂತಲ್ಲ ಅದ್ರಾಗೆ ನಿಂಗೆ ಹರ್ಬಿಡ್ತು ಅದಕ್ಕೆ ಬಬಲ್ಸ್ ಬರ್ತದೆ ನಿಂದಿಗೆ ತೊಡ್ಡಿ ಯಾರಿಗೇನು ಬಬಲ್ಸ್ ಬರ್ತದೆ ನಿಂಗೆ ಅದೇ ಹೆದರಿಕೆ ಆಗ್ತದೆ ಅಂದ್ರೆ ಎಲ್ಲರೂ ನೀರು ಮತ್ತೆ ಒಳ ಬರ್ತದೆ ಅದು ಎಂಥದ್ದು ಆಗ್ತದೆ ಬಬಲ್ ಹರ್ಗು ಹಾಕೋದು ಕಾಮನ್ ಅದಾಯ್ತಾ ಅದೊಂದು ಆದ್ಮೇಲೆ ನಿಂಗೆ ಕಿವಿ ನೋವು ಬರ್ತಾನೆ ಅಷ್ಟೊತ್ತಿಗೆ ಉಸಿರು ನಿಲ್ಸ್ಕೊಂಡ ಬರ್ತೀವಿ ಅಂದ್ರೆ ಕಣ್ಣು ಹೊತ್ತ ಕಣ್ಣು ಹೊತ್ತದ ಕಣ್ಣು ಹೊತ್ತ ಅಷ್ಟೊತ್ತಿಗೆ ಕೆಮ್ಮಿ ನೋವು ಹಾಕ್ತದೆ ಮತ್ತೆ ಕೆಮ್ಮಿ ನೋವು ಹಾಕೋದು ಫುಲ್ ಡೈವ್ ಇದು ಹಿಡ್ಕೋಬೇಕು ಈಗಳು ಇರ್ಬೋದು ಅವನಿಗೆ ಬೇಗ ಮಾರ ಅವನ ಟೆನ್ಷನ್ ಮಾರ ಅವನಿಗೆ ತಾಲಿ ತಿರ್ಗತ್ತೆ ಇದು ಹೋಯ್ತು ಕಡೆ ಇದೆ ನಂಗೆ ಹತ್ರ ಕಡೆ ಅವ್ ಕಣ್ಕಂತ ನೀವು ಗೊತ್ತಿರ್ಬೇಕು ನೀರಾಗೆಲ್ಲ ಕರ್ಕೊ ಹತ್ತಿಲ್ಲವ ನೀವು ನೀರಾಗೆ ಎಪ್ಪೋದಿದೆ पावलागे गाड़ी इधर आराम से बेच रही हाँ इधर एक हाथ लगा अच्छा ನೀವು ನೀರಾಗೆ ಇರ್ತೇ ಇಲ್ಲ ನಂಗೆ ಉಗುರು ನಡಿ ಹಿಡಿತೆ ಮರ ಆ ಉಗುರು ಹಿಡಿದ್ನ ಹೆದರಿಕೆ ಆಗ್ತದೆ ಸಮಸ್ಯೆ ಇಲ್ಲ ತಡಿ ಬೇಡ ಅಣ್ಣ ಅಲ್ಲ ನೀವು ವಾಪಸ್ ಮೇಲೆ ಬರ್ತೇವೆ ಅಲ್ಲ ನಾವು ಒಂಚೂರು ಹಂಗೆ ಹೇಳಿದ ಹೆದರಿಕೆ ತಮಾಷೆಯಲ್ಲಿ ಈ ಸೌಂಡ್ ಟೈಟ್ ಆದಿತ್ತ पानी में नॉर्मल होता है इधर ಮೇಲೆ ತಗಂತ ನಾವು ವಾಪಸ್ पानी में नॉर्मल होता है ಜಗಳ ಜೀವ ಬಾಯಿ ಬಂದಾಗಿತ್ತು ನಾನೇ ಮಗನ ಎಂತ ಆಗ್ಲಿಲ್ಲ ನೀವು ಮಾಡಪ್ಪ टेंशन लेने मैट टच नहीं कर रहे वही पकड़ रहे एक हाथ इधर पकड़ो दौड़ दौड़ ಅಷ್ಟೇ ಅಷ್ಟೇ ಮತ್ತೆ ಅಂತದ್ದು ಇದಕ್ಕೆ ಇಷ್ಟ ಮಾರಕದ ಮಾರ ಬೋಳಿ ಆಗ್ಲಿ ಗಿಡ ಎಂತ ಇಲ್ಲ ಕಡ कुंदापुर तक लेके जाओ से
ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.